ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತೋರ್ಸಕ್ಕೆ ಹೊರಟಿರುವಂಥ ಜಾಗ ಇಡೀ ಭಾರತ ದೇಶದಲ್ಲೇ ಒಂದು ವಿಶೇಷವಾದಂಥ ಜಾಗ. ಯಾವುದಪ್ಪ ಅದು ಅಂತಂದರೆ ಮರವಂತೆ ಬೀಚು. ಇದು ಯಾಕೆ ವಿಶೇಷತೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ, ಮಧ್ಯ ರೋಡು. ಈ ನದಿ ಮತ್ತು ಸಮುದ್ರ ಯಾವುದೇ ಕಾರಣಕ್ಕೂ ಸೇರಲ್ಲ. ಯಾಕೆ ಅಂತಂದರೆ ಅಲ್ಲಿ ಕಾಣ್ತಿದೆಯಲ್ಲ ಆ ನದಿ ಕೊಡಚಾದ್ರಿ ತಪ್ಪಲಲ್ಲಿ ಹುಟ್ಟಿ ಅಲ್ಲಿಂದ ಹರಿದು ಬಂದು ಇನ್ನೇನು ಸಮುದ್ರ ಮತ್ತು ನದಿ ಇನ್ನೊಂದು 50 ಮೀಟ್ರು ಇದೆ ಅಂತಂದಾಗ ನದಿ ಟರ್ನ್ ನೋಡ್ದು ಕುಂದಾಪುರದ ಹತ್ರ ಪಂಚಗಂಗಾವಳಿ ಅಂತ 5 ನದಿ ಸೇರುತ್ತೆ. ಆ ನದಿಗಳ ಜೊತೆ ಸೇರಿ ಇದು ಕೋಡಿ ಬೀಚ್ ಹತ್ರ ಹೋಗಿ ಸಮುದ್ರ ಸೇರುತ್ತೆ. ಯಾವುದಪ್ಪ ಅದು 5 ನದಿ ಅಂತಂದರೆ ಸೌಪರ್ಣಿಕಾ ನದಿ, ವರಾಹಿ ನದಿ, ಕೇದಕ ನದಿ, ಚಕ್ರ ನದಿ, ಕುಬ್ಜ ನದಿ. ಈ 5 ನದಿಗಳು ಸೇರಿ ಪಂಚಗಂಗಾವಳಿ ಅಂತ ಕರೀತಾರೆ. ಈ 5 ನದಿಗಳು ಕೋಡಿ ಬೀಚು, ಕುಂದಾಪುರದ ಹತ್ರ ಇರೋ ಕೋಡಿ ಬೀಚಲ್ಲಿ ಸಮುದ್ರ ಸೇರುತ್ತೆ. ಇದೇ ಈ ಜಾಗದ ವಿಶೇಷತೆ. ಆಮೇಲೆ ಈ ಜಾಗ ಎಷ್ಟು ನೋಡೋಕ್ಕೆ ಸುಂದರವಾಗಿದೆ ಅಂತಂದರೆ ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ. ನೀವು ರೋಡಲ್ಲಿ ಹೋಗ್ತಾ 1.5-2 ಕಿಲೋಮೀಟ್ರ್ ಹತ್ತತ್ರ 2 ಕಿಲೋಮೀಟ್ರು ನಿಮಗೆ ಬರೀ ಬೀಚೇ ಸಿಗುತ್ತೆ. ನೀವು ಬೈಕಲ್ಲಿ ಅಥವಾ ಕಾರಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ಅಥವಾ ಇಲ್ಲಿ ಸಂಜೆ ಹೊತ್ತು ಸನ್ಸೆಟ್ಗೆ ತುಂಬ ಜನ ಬರ್ತಾರೆ. ಇಲ್ಲಿ ನೋಡ್ತಿದ್ದೀರ, ಅಲ್ಲಿದ್ದು ಟಾಪ್ ವ್ಯೂ, ಅಲ್ಲಿ ನದಿ, ಮಧ್ಯ ರೋಡು, ಆ ಕಡೆ ಸಮುದ್ರ. ಈ ಥರ ಇರೋವಂಥ ಪ್ಲೇಸು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ. ನಮ್ಮ ಕರ್ನಾಟಕದಲ್ಲಿರೋದು ಅಂದರೆ ನಮ್ಗೆ ಹೆಮ್ಮೆ. ಬನ್ನಿ, ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಪ್ಲೇಸ್ ಮೇಂಟೆನೆನ್ಸ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ಅಲ್ಲಲ್ಲಿ ಬಿಯರ್ ಬಾಟ್ಲುಗಳು, ಪ್ಲ್ಯಾಸ್ಟಿಕ್ ಬಾಟ್ಲುಗಳು ಎಸ್ತಿದ್ದಾರೆ. ಅಲ್ಲಿ ಬರೋವಂಥ ಟೂರಿಸ್ಟ್ಗಳಿಗೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ಅಲ್ಲಿ ಪ್ಲ್ಯಾಸ್ಟಿಕ್ ಬಾಟ್ಲುಗಳನ್ನ ಎಸೆಯೋದಾಗಲಿ ಅಥವಾ ಅಲ್ಲಿ ಸಂಜೆ ಬಂದು ಕೂತ್ಕೊಂಡು ಟೀ ಕಾಫಿ ಕುಡ್ದಿದ್ದ ಲೋಟಗಳು ಎಸೆಯೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ಇದು ಆ್ಯಕ್ಚುಲಿ ಮಂಗಳೂರಿಂದ 115 ಕಿಲೋಮೀಟ್ರ್ ಆಗುತ್ತೆ, ಉಡುಪಿಯಿಂದ 55 ಕಿಲೋಮೀಟ್ರ್ ಆಗುತ್ತೆ, ಕುಂದಾಪುರದಿಂದ 18 ಕಿಲೋಮೀಟ್ರ್ ಆಗುತ್ತೆ, ಬೈಂದೂರಿಂದ 21 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಬರೋಕ್ಕೆ. ಆಮೇಲೆ ಈ ಜಾಗದಲ್ಲಿ ಸ್ವಿಮ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಯಾಕಂತಂದರೆ ತುಂಬ ಆಳ ಇರೋ ಅಂಥದ್ದು, ಆಮೇಲೆ ತುಂಬ ಅಲೆಗಳು ಬರೋ ಅಂಥ ಜಾಗ ಇದೆ. ತುಂಬ ಫೋರ್ಸ್ ಇರೋವಂಥ ಅಲೆಗಳು ಬರ್ತಿರ್ತವೆ. ಅದರಿಂದ ದಯವಿಟ್ಟು ಯಾರು ಇಳಿಯೋಕ್ಕೆ ಹೋಗಬೇಡಿ. ಏನಿಲ್ಲ, ಹೋಗಿ ಸ್ವಿಮ್ ಮಾಡ್ತೀವಿ, ಮರಳು ಕಾಲಕ್ಕೆ ಸಿಗ್ತಿದೆ, ಹೋಗಿ ಈಜಾಡ್ಬೋದು ಅಂತ ಅಂದ್ಕೊಂಡ್ರೆ ನೀವು ಒಂದು ಸ್ಟೆಪ್ ಇಟ್ಟರೆ ಸಾಕು ತುಂಬ ಆಳ ಸಿಕ್ಬಿಡುತ್ತೆ. ಆ ಥರ ಇರೋವಂಥ ಪ್ಲೇಸ್ ಇದು. ಆಮೇಲೆ ತುಂಬ ಬ್ಲೂಯಿಶ್ ಇರೋವಂಥ ಸಮುದ್ರ ಇದು. ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಬ್ಲೂಯಿಶ್ ಇದೆ ಅಂತ. ನಿಮಗೆ ಬೇರೆ ಬೀಚ್ಗಳಲ್ಲಿ ಇಷ್ಟು ಬ್ಲೂಯಿಶ್ ಇರೋದಿಲ್ಲ. ಈ ಬಂಡೆ ಮೇಲೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ಯಾಕಂದರೆ ಕಾಲ್ಗಿಲ್ ಸಿಗಾಕೋಬಿಡುತ್ತಲ್ಲಿ.
ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದೆ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ. ಅಲೆಗಳು ನೋಡಿ ಎಷ್ಟು ಫೋರ್ಸ್ ಇದೆ, ಯಾರು ಕೂಡ ಸ್ವಿಮ್ ಮಾಡೋಕ್ಕೆ ಧೈರ್ಯ ಮಾಡಲ್ಲ ಇಲ್ಲಿ. ಆಮೇಲೆ ತೀರಾ ಮುಂದೆ ಹೋಗಬೇಡಿ, ಮುಂದೆ ಪಾಚಿ ಇದೆ, ಅದು ಅಲೆ ಹೊಡೆದು ನೀರು ಬಂದು ಫುಲ್ ಪಾಚಿ ಕಟ್ಟಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಕಾಲು ಜಾರಿ ಸಮುದ್ರಕ್ಕೆ ಬೀಳ್ತೀರ. ಎಷ್ಟು ಬ್ಲೂಯಿಶ್ ಇದೆ ನೋಡಿ. ನೀವೇನು ಅಲ್ಲಿ ಮೇಲ್ಗಡೆ ರೋಡ್ ನೋಡ್ತಿದ್ದೀರಾ, ಈ ಅಲೆ ಒಂದು ಟೈಮಲ್ಲಿ ಯಾವಾಗಲೂ ಆ ರೋಡ್ ಮೇಲೆ ಹೋಗಿ ಆ ನದಿ ಸೇರೋ ಹತ್ತತ್ರ ಹೋಗ್ತಿತ್ತಂತೆ, ಅಷ್ಟು ಫೋರ್ಸ್ ಇರ್ತಿತ್ತಂತೆ ಈ ಅಲೆ. ಆಮೇಲೆ ನಿಮ್ಗೆ ಅಲ್ಲಲ್ಲಿ ಕಲ್ಲುಗಳು ಹಾಕಿರೋದು ನೋಡಿರ್ಬೋದು. ಯಾಕೆ ಹಾಕಿದ್ದಾರೆ ಅಂತಂದರೆ ಸಾಯಿಲ್ ಇರೋಷನ್ನ ಕಂಟ್ರೋಲ್ ಮಾಡೋಕ್ಕೆ. ಆಮೇಲೆ ಏನಿದ್ದು ಅಲೆಗಳಿದೆ ಆ ಫೋರ್ಸ್ನ ಡಿವೈಡ್ ಮಾಡೋಕ್ಕೋಸ್ಕರ ಅಲ್ಲಲ್ಲಿ ಕಲ್ಲುಗಳು ಹಾಕಿದ್ದಾರೆ. ಅಂದರೆ ಹಂಗೆ ಡಿವೈಡ್ ಮಾಡಿದ್ರೆ ಅಲೆ ಫೋರ್ಸ್ ಕಡಿಮೆ ಆಗಿ ರೋಡ್ ಹತ್ರ ಹೋಗೋದು ತಪ್ಪುತ್ತೆ ಅಂದ್ಬಿಟ್ಟು ಆ ಥರ ಅಲ್ಲಲ್ಲಿ ಕಲ್ಲು ಹಾಕಿ ಡಿವೈಡ್ ಮಾಡಿದ್ದಾರೆ ಅಲೆಗಳಿಗೆ. ನೀವು ಯಾರ್ಯಾರು ಈ ಪ್ಲೇಸ್ ನೋಡಿ, ಆ್ಯಕ್ಚುಲಿ ಸುಮಾರು ತುಂಬ ಜನ ನೋಡಿರ್ತಾರೆ ಈ ಪ್ಲೇಸ್ನ. ಯಾರು ನೋಡಿಲ್ಲ ಅಂತೀರ ದಯವಿಟ್ಟು ಬಂದು ಇಲ್ಲಿ ಭೇಟಿ ಕೊಡಿ. ತುಂಬ ಅದ್ಭುತವಾಗಿರೋವಂಥ ಜಾಗ. ಅದರಲ್ಲೂ ಸಂಜೆ ಟೈಮ್ ಬಂದ್ರಂತೂ ಒಳ್ಳೆ ಸನ್ಸೆಟ್ ನೋಡ್ಬೋದು. ಟೀ ಕಾಫಿ ಕುಡ್ಕೊಂಡು ಫ್ಯಾಮಿಲಿ ಜೊತೆ ಬರೋಕ್ಕೆ ಚೆನ್ನಾಗಿದೆ ಜಾಗ. ಫ್ರೆಂಡ್ಸ್ಗಳ ಜೊತೆ ಬಂದು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ. ಅಂದರೆ ಈಜೋಡೋಕ್ಕೆ ಸ್ವಿಮ್ ಮಾಡೋಕ್ಕಲ್ಲ, ಕೂತು ಸನ್ಸೆಟ್ ನೋಡೋಕ್ಕೆ ಒಂದು ಒಳ್ಳೆ ಜಾಗ. ನಾನು ಹೋಗಿದ್ದ ಟೈಮು ಕೂಡ ಸಂಜೆ, ಆದರೆ ಸನ್ಸೆಟ್ ಆಗೋ ತನಕ ವೆಯ್ಟ್ ಮಾಡಲಿಲ್ಲ. ಅಲೆ ನೋಡಿ ಎಷ್ಟು ಮೇಲು ಬರ್ತಿದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹೀಗೆ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.